ಇವತ್ತಿನ ವಿಡಿಯೋದಾಗ ನಾನು ನಿಮಗೆ ತಿಳಿಸ್ಕೊಡ್ತೇನೆ ರೀ ಜಿಮ್ನೆಟ್ ಸಿರಪ್ ಬಗ್ಗೆ. ಜಿಮ್ನೆಟ್ ಸಿರಪ್ ಅಂದ್ರೆ ಏನು, ಯಾವ ಸಮಸ್ಯೆ ಇದ್ರೆ ಡಾಕ್ಟರ್ ನಿಮ್ಗೆ ಇದನ್ನು ಬರ್ದು ಕೊಟ್ಟಿರ್ತಾರೆ, ಇದ್ರೊಳಗೆ ಘಟಕ ದ್ರವ್ಯ ಏನೇನು ಇರ್ತಾವೆ, ಯಾವ ಪ್ರಮಾಣದ ಡಾಕ್ಟರ್ ನಿಮ್ಗೆ ಇದನ್ನು ಸೇವನೆ ಮಾಡ್ಲಿಕ್ಕೆ ಹೇಳ್ತಾರೆ, ಎಷ್ಟು ದಿನ ಇದನ್ನು ನೀವು ಉಪಯೋಗ ಮಾಡಬೇಕು, ಸೈಡ್ ಎಫೆಕ್ಟ್ಸ್ ಏನು, ಯಾರು ಇದನ್ನು ಉಪಯೋಗ ಮಾಡೋಕ್ಕೆ ಹೋಗಬಾರ್ದು, ಮೂಲ್ಯ ಎಷ್ಟು, ಎಲ್ಲಿಂದ ಇದನ್ನು ಖರೀದಿ ಮಾಡ್ಬೋದು, ಸಂಪೂರ್ಣ ಮಾಹಿತಿ ನಾನು ನಿಮಗೆ ಈ ವಿಡಿಯೋ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ಲಿಂದ ಎಂಡ್ ತನಕ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್ ಮತ್ತು ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆಯನ್ನು ಶುರು ಮಾಡೋಣ. ಜಿಮ್ನೆಟ್ ಸಿರಪ್ ನೋಡ್ರಿ, ಇದು ಒಂದು ಆಯುರ್ವೇದಿಕ್ ಪ್ರಾಪ್ರಿಯೇಟರಿ ಮೆಡಿಸಿನ್. ಇದ್ರ ಉಪಯೋಗ ಎಲ್ಲಿ ಮಾಡ್ತಾರಪ್ಪ ಅಂದ್ರೆ, ನಿಮ್ಗೆ ಅಪಚನ ಸಮಸ್ಯೆ ಇದೆ, ಏನೋ ಊಟ ಮಾಡಿರ್ತಾರಲ್ಲ, ಹೊಟ್ಟೆ ಪಚನ ಆಗ್ತಾ ಇಲ್ಲ, ಹೊಟ್ಟೆಗೆ ಗ್ಯಾಸ್ ಆಗುತ್ತಾ, ಹೊಟ್ಟೆ ನಿಭಾರ ಆಗುತ್ತಾ, ಹೊಟ್ಟೆಗೆ ಅವಾಗ ಹೊಟ್ಟೆ ಹಿಂಡ್ದಂಗೆ ಆಗೋದು, ಹೊಟ್ಟೆ ನೋವು ಬರೋದು, ಇಲ್ಲ ಹೊಟ್ಟೆ ಭಾಳ ಜಾಸ್ತಿ ಅಸಿಡಿಟಿ ಆಗ್ತಾ ಇದೆ, ಎದೆ ಉರಿತೈತಿ, ಇಲ್ಲ ಕೆಲವೊಬ್ಬರಿಗೆ GERD ಸಮಸ್ಯೆ ಅಂತೀವ್ರಿ, ಗ್ಯಾಸ್ಟ್ರೋ ಇಸೋಫೇಜಿಯಲ್ ರಿಫ್ಲೆಕ್ಸ್ ಡಿಸಾರ್ಡರ್. ಇದ್ರಾಗ ಏನಾಗುತ್ತಾ, ರೋಗಿಗೆ ಏನೋ ಊಟ ಮಾಡಿರ್ತಾನಲ್ಲ, ಅದು ಹೊಟ್ಟೆ ಹೋಗೋದರಂಗೆ ಫೀಲಿಂಗ್ ಬರೋಂಗಿಲ್ಲ, ಎದೆ ಕುಂತಾರಂಗೆ ಕುತ್ತಿಗೆ ಕುಂತಾರಂಗೆ ಫೀಲಿಂಗ್ ಇರ್ತೈತ್ರಿ, ಇಲ್ಲ ನಿಮ್ಗೆ ವಾಂತಿ ಬಂದಂಗೆ ಆಗೋದು, ವಾಂತಿ ಮಾಡ್ಕೊಳೋ ಸಮಸ್ಯೆ ಅದಾವ ಅಂದ್ರೆ ಡಾಕ್ಟರ್ ನಿಮ್ಗೆ ಇದನ್ನು ಬರೆದು ಕೊಟ್ಟಿರ್ತಾರೆ. ಇದ್ರ ಘಟಕ ದ್ರವ್ಯದ ಬಗ್ಗೆ ಹೇಳ್ಬೇಕಂದ್ರೆ ನೋಡ್ರಿ, ಪ್ರತಿ 10 ml ಸಿರಪ್ ಏನಿದೆ ಅದರೊಳಗಡೆ ಪುದೀನ 200 mg, ತ್ರಿಕಟು 150 mg, ಜೀರಾ 100 mg, ಆಮ್ಲವಿತಸ್ 50 mg, ಹರಿತಕಿ 50 mg, ಚಿತ್ರಕ 50 mg, ಧನಿಯಾ 50 mg, ಬಡಿ ಇಲೈಚಿ 50 mg, ಅನಾರ್ದಾನ 50 mg, ವಾಯು ಬಿಡಂಗ 50 mg, ಅಜ್ಮೋದ್ 50 mg, ಪಿಪ್ಳಿ ಮೂಲ 25 mg, ದಾಲ್ಚಿನ್ನಿ 25 mg, ಲಿಕ್ವಿಡ್ ಇರ್ತೈತ್ರಿ. ಅದ್ರಕ ರಸ 200 mg, ದಾಲ್ಚಿನ್ನಿ 200 mg, ಪೌಡರ್ ಇರ್ತಾವ್ರಿ. ಯವಕ್ ಕ್ಷಾರ 50 mg, ಕಾಲಾ ನಮಕ್ 50 mg, ಇಮ್ಲಿ ಕ್ಷಾರ 50 mg, ಸರ್ಜಿ ಕ್ಷಾರ 50 mg, ನವಸಾದರ ಶುದ್ಧ 50 mg, ಸೇಂಧವ 25 mg. ಸಿರಪ್ ಬೇಸು ಮತ್ತು ಕಲರ್ ಹಾಕಿ ತಯಾರು ಮಾಡ್ತಾರೆ. ಈಗ ಇದ್ರ ಡೋಸೇಜ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ನೋಡ್ರಿ, 6 ಲಿತ್ರ 12 ವರ್ಷದ ಮಟ್ಟ ನಿಮ್ಮ ವಯಸ್ಸು ಐತಂದ್ರೆ ಇದನ್ನು ನೀವು ದಿನಕ್ಕೆ 5 ml 2 ಹೊತ್ತು ತೊಗೋಬೋದ್ರಿ, ಬೆಳಿಗ್ಗೆ ಮತ್ತು ರಾತ್ರಿ. ಇಲ್ಲ 5 ml 3 ಹೊತ್ತು ಕೂಡ ತೊಗೊಳಕ್ಕೆ ಹೇಳ್ತಾರೆ. 5 ml ಬೆಳಿಗ್ಗೆ, ಮಧ್ಯಾಹ್ನ, ರಾತ್ರಿ. ಇದನ್ನು ಯಾವಾಗಲೂ ಊಟ ಆದಮೇಲೆ ಸೇವನೆ ಮಾಡ್ಬೇಕಂತ ಇರ್ತೈತ್ರಿ. 12 ವರ್ಷದಕ್ಕಿಂತ ನೀವು ದೊಡ್ಡವರದಿರಂದ್ರೆ 10 ml ದಿನಕ್ಕೆ 2 ಹೊತ್ತು, ಇಲ್ಲ 10 ml ದಿನಕ್ಕೆ 3 ಹೊತ್ತು ಹೋಗ್ಬೋದ್ರಿ. ಊಟ ಆದಮೇಲೆ ಸೇವನೆ ಮಾಡ್ಬೇಕಂತ ಇರ್ತೈತಿ. ಇಲ್ಲ ನಿಮ್ಮ ಟ್ರೀಟಿಂಗ್ ಡಾಕ್ಟರ್ ಹೇಳೋ ಪ್ರಕಾರ ಇದ್ರ ಉಪಯೋಗ ಮಾಡ್ಬೋದು. ಎಷ್ಟು ದಿನದ ಮಟ್ಟ ಇದ್ರ ಸೇವನೆ ಮಾಡಬೇಕು, ಸೊ ನೋಡ್ರಿ, ಅದು ಡಿಪೆಂಡ್ ಆಗುತ್ತೆ ನಿಮ್ಮ ಟ್ರೀಟಿಂಗ್ ಡಾಕ್ಟರ್ ಮೇಲೆ. ಯಾಕಂದರೆ ಡಾಕ್ಟರ್ ಯಾವಾಗ ನಿಮ್ಮ ಕ್ಲಿನಿಕಲ್ಲಿ ಎಕ್ಸಾಮಿನ್ ಮಾಡ್ತಾರೆ, ಎಕ್ಸಾಮಿನ್ ಮಾಡಾದ್ಮೇಲೆ ನಿಮ್ಗೆ ಏನು ಸಮಸ್ಯೆ ಇದೆ ಕಂಡುಹಿಡಿತಾರೆ, ಎಷ್ಟು ಹಳೆ ಸಮಸ್ಯೆ ಇದೆ, ಮತ್ತು ಡಾಕ್ಟರ್ ಇದ್ರ ಜೊತೆಗೆ ನಿಮ್ಗೆ ಸಪೋರ್ಟಿವ್ ಮೆಡಿಕೇಶನ್ ಏನು ಕೊಡೋ ಅಂತಾರೆ, ಅದ್ರ ಮೇಲೂ ಡಿಪೆಂಡ್ ಆಗುತ್ತೆ ರೀ. ಅದಕ್ಕೆ ನಿಮ್ಮ ಟ್ರೀಟಿಂಗ್ ಡಾಕ್ಟರ್ ಎಷ್ಟು ದಿನ ನಿಮ್ಗೆ ಸೇವನೆ ಮಾಡ್ಲಿಕ್ಕೆ ಹೇಳ್ತಾ ಇದ್ದಾರೆ ಅಷ್ಟು ದಿನ ನೀವು ಇದನ್ನು ಉಪಯೋಗ ಮಾಡಬೇಕಾಗ್ತೈತಿ. ಸೈಡ್ ಎಫೆಕ್ಟ್ಸ್ ಏನು, ಸೊ ನೋಡ್ರಿ, ಕೆಲವೊಂದಿಷ್ಟು ಜನರಿಗೆ ಇನ್ನು ತೊಗೊಂಡಾದ್ಮೇಲೆ ಬೇದಿ ಹತ್ತುತ್ತೆ, ಕೆಲವೊಂದಿಷ್ಟು ಜನರಿಗೆ ತ್ವಚಾ ಮೇಲೆ ಅಲರ್ಜಿಕ್ ರಿಯಾಕ್ಷನ್ಸ್ ಆಗ್ಬೋದು. ಯಾರು ಇದನ್ನು ಉಪಯೋಗ ಮಾಡೋಕ್ಕೆ ಹೋಗಬಾರ್ದು. ಸೊ ನೋಡ್ರಿ, ಇದ್ರೊಳಗೆ ಏನೇನು ಘಟಕ ದ್ರವ್ಯ ನಾನು ನಿಮಗೆ ತಿಳಿಸ್ಕೊಟ್ಟಿನಿ, ಯಾವುದೇ ಘಟಕ ದ್ರವ್ಯಲ್ಲೇ ನಿಮ್ಗೆ ಮೊದಲು ಅಲರ್ಜಿಕ್ ರಿಯಾಕ್ಷನ್ ಆಗೈತೆ ಅಂದ್ರೆ ಇದನ್ನು ಉಪಯೋಗ ಮಾಡಬೇಡ್ರಿ. ಗರ್ಭವತಿ ಮಹಿಳೆಯರು ಡಾಕ್ಟರ್ ಸಲಹೆ ಇರಲಾರ್ದೆ ಅದನ್ನು ತೊಗೊಳಕ್ಕೆ ಹೋಗ್ಬೇಡ್ರಿ. ಮೂಲ್ಯದ ಬಗ್ಗೆ ಹೇಳ್ಬೇಕಂದ್ರೆ 189 ರೂಪಾಯಿದಾಗ ನಿಮ್ಗೆ 200 ml ಸಿರಪ್ ಇದು ಸಿಗ್ತೈತಿ. ಎಮಿಲ್ ಕಂಪ್ನಿದು ಜಿಮ್ನೆಟ್ ಸಿರಪ್. ಅವೈಲೇಬಿಲಿಟಿ ಬಗ್ಗೆ ಹೇಳ್ಬೇಕಂದ್ರೆ ನಿಮ್ಮ ಕಡೆ ನಿಮ್ಮ ಡಾಕ್ಟರ್ ಬರೆದು ಕೊಟ್ಟಂಥ ಚೀಟಿ ಇತ್ತಂದ್ರೆ ಇದನ್ನು ನೀವು ನಿಮ್ಮ ಹತ್ರ ಇರೋ ಆಯುರ್ವೇದಿಕ್ ಮೆಡಿಕಲ್ ಸ್ಟೋರ್, ಆಯುರ್ವೇದಿಕ್ ಫಾರ್ಮಸಿ, ಇಲ್ಲ ಆನ್ಲೈನ್ ಫಾರ್ಮಸಿ ಆ್ಯಪ್ ಮುಖಾಂತರ ಭಾಳ ಸುಲಭ ರೀತಿಯಿಂದ ಖರೀದಿ ಮಾಡ್ಕೋಬೋದ್ರಿ. ಅನ್ಕೊಂತೀನಿ ವಿಡಿಯೋದಾಗ ನಾ ಏನು ಮಾಹಿತಿ ನಿಮ್ಮೆಲ್ಲರ ಜೊತೆಗೆ ಶೇರ್ ಮಾಡಿದ್ದೀನಿ ಎಲ್ಲ ನಿಮ್ಗೆ ಭಾಳ ಒಳ್ಳೆ ರೀತಿಯಿಂದ ಅರ್ಥ ಆಗಿರಬೇಕು. ಮುಂದೆ ಕೂಡ ಇದೇ ರೀತಿ ಹೊಸ ಮೆಡಿಸಿನ್ ರಿವ್ಯೂಸ್ ನೋಡ್ಬೇಕಾ, ಚಾನಲ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ತೆಳಗಡೆ ಸಬ್ಸ್ಕ್ರೈಬ್ ಬಟನ್ ಏನಿದೆ ಅದನ್ನ ಒತ್ತಿಕ್ರಿ. ಅದನ್ನು ಒತ್ತಿಕಿದ್ರೆ ನಾವು ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮ್ಗೆ ಬೇಗ ತಲುಪ್ತಾವ್ರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ಲೈಕ್ ಬಟನ್ನ ಪ್ರೆಸ್ ಮಾಡಿ. ಇಲ್ಲ ಈ ವಿಡಿಯೋ ನಿಮ್ಗೆ ಯಾರಿಗೆ ಈ ವಿಡಿಯೋ ಅವಶ್ಯಕತೆ ಐತೆ, ಇಲ್ಲ ನಿಮ್ಮ ಸ್ನೇಹಿತರ ಜೊತೆಗೆ ಈ ವಿಡಿಯೋ ಶೇರ್ ಕೂಡ ಮಾಡ್ಕೋಬೋದ್ರಿ. ವಿಡಿಯೋ ನೋಡಾದ್ಮೇಲೆ ಕೂಡ ನಿಮ್ಮ ಮನಸ್ಸಿನಾಗ ಏನಾರ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಉತ್ತರ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನಾವು ಪ್ರತಿ ವಿಡಿಯೋದಲ್ಲೂ ತಿಳಿಸ್ಕೊಟ್ಟಾಗ ಯಾವುದು ಮೆಡಿಸಿನ್ಸ್ ಡಾಕ್ಟರ್ ಕನ್ಸಲ್ಟೇಷನ್ ಎಲ್ಲಾರ್ದು ತೊಗೊಳಕ್ಕೆ ಹೋಗ್ಬೇಡ್ರಿ. ಮೆಡಿಸಿನ್ಸ್ ಯಾವಾಗಲೂ ಡಾಕ್ಟರ್ ಸೂಪರ್ವಿಷನ್ನಾಗ ತೊಗೋಬೇಕು. ಈ ವಿಡಿಯೋ ಇನ್ಫಾರ್ಮೇಷನ್ಗೋಸ್ಕರ ಮಾಡಿದ್ದೀನಿ. ಸಿಗೋಣ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.